ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಾಜುಗೌಡರು ಪಾಟೀಲರು ವಾಸ್ತುಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸಿಕ್ ಮನೆಗಳಲ್ಲಿ ಆಗೋ ಮಿಸ್ಟೇಕ್ಗಳನ್ನ ಅವ್ರು ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ವಿಚಾರಗಳನ್ನ ವಿತ್ ಸ್ಕೆಚ್ ಹಾಕಿ ತೋರಿಸೋ ಒಂದಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ. ಸೊ ಹಾಗಾಗಿ ಕೆಲವೊಂದು ಮನೆಗಳಲ್ಲಿ ತುಂಬ ಅಫಿಷಿಯಲ್ಸು ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಗೌರ್ಮೆಂಟು ಜಾಬ್ಗಳಲ್ಲಿ. ಅವ್ರ ಮನೆಗಳಲ್ಲಿ ತಂದೆ ಒಂದು ಪೊಸಿಷನಲ್ಲಿದ್ದರೆ ಮಕ್ಕಳು ಕೂಡ ಅದೇ ಥರನೇ ಎಲ್ಲ ಟಾಪಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಉಳ್ಕೊತಾರೆ. ಕೆಲವೊಂದು ಮನೆಗಳಲ್ಲಿ ಹಂಗಾಗಲ್ಲ. ಅದಕ್ಕೆ ಪ್ರಯತ್ನಗಳು ಪಟ್ಟರು ಕೂಡ ರೀಚ್ ಆಗೋಕ್ಕಾಗಲ್ಲ. ಸಪೋಸ್ ಏನಂದರೆ ಒಂದು ಜಡ್ಜ್ ಆಗೋವಂಥದ್ದು, ಒಳ್ಳೆ ಡಾಕ್ಟರ್ ಆಗುವಂಥದ್ದು, ಇಲ್ಲ ಒಂದು ಒಳ್ಳೆ ಆಫೀಸರ್, ಪೊಲೀಸ್ ಆಫೀಸರ್ ಆಗುವಂಥದ್ದು. ಅದು ಬಿಟ್ಟರು ನೆಕ್ಸ್ಟ್ IAS, IPS. ಸೊ ಈ ಥರದ್ದು ಒಂದಷ್ಟು ಒಂದು ಪೋಸ್ಟ್ ದೊಡ್ಡ ಲೆವೆಲಲ್ಲಿರುವಂಥ ಪೊಸಿಷನ್ಗೆ ಹೋಗೋಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟರು ಸಾಧ್ಯ ಆಗೋದಿಲ್ಲ. ಕೆಲವೊಬ್ಬೊಬ್ಬರು ಇಡೀ ಫ್ಯಾಮಿಲಿಯಲ್ಲಿ ಅಣ್ಣ ಒಂದು ಪೊಲೀಸ್ ಆಫೀಸರ್ ಇದ್ದರೆ ತಮ್ಮನು ಕೂಡ ಅದೇ ಲೆವೆಲಲ್ಲಿ, ಇನ್ನೊಂದು ತಂಗಿರು ಕೂಡ ಅದೇ ಥರ ಒಂದು IPS ಆಫೀಸರು, ಎಲ್ಲರೂ ಒಂದು ಲೆವೆಲಲ್ಲಿ ಇರ್ತಾರೆ ಕೆಲವೊಂದು ಕುಟುಂಬದಲ್ಲಿ. ಸೊ ಇದ್ರ ಬಗ್ಗೆ ಅವರು ಒಂದು ರಿಸರ್ಚ್ ಮಾಡವ್ರೆ. ಹಾಗಾಗಿ ಯಾಕೆ ಈ ಥರ ಡಿಸ್ಟರ್ಬ್ ಆಗುತ್ತೆ ಮತ್ತು ಎಲ್ಲಿ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ಆ ಥರದೊಂದು ಪೊಸಿಷನ್ಗೆ ನಾವು ಹೋಗ್ಬೋದು, ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಸರ್ ಡೈರೆಕ್ಟಾಗಿ ಈ ವಿಚಾರಕ್ಕೆ ಬನ್ನಿ. ಸರ್ ನಮಸ್ಕಾರ ಸರ್ ವೀಕ್ಷಕರೇ. ಇವಾಗ ಟಾಪಿಕ್ ಮಾತಾಡೋದು IAS ಗೌರ್ಮೆಂಟ್ ನೌಕರಸ್ಥರು, IAS, IPS, KAS, KPS, CA, CS. ಕೆಲವು ಜನ ಲಕ್ಷಗಟ್ಟಲೆ ಕಾಂಪಿಟೇಟಿವ್ ಎಕ್ಸಾಮ್ ಸಾಕಷ್ಟು ಸಲ ಕಟ್ತಾರೆ, ಲಕ್ಷ ಜನ ಕಟ್ತಾರೆ. 100ರಲ್ಲಿ 3ರಿಂದ 4 ಜನ ಮಾತ್ರ ಪಾಸ್ ಆಗೋದು. ಇದಕ್ಕೆ ಏನು ಕಾರಣ? ಕೆಲವ್ರ ಮನೆಯಲ್ಲಿ ಅವ್ರ ಫ್ಯಾಮ್ಲಿನೇ ಅಷ್ಟು IAS, IPS ಆಗ್ತಿರ್ತಾರೆ. ಎಲ್ಲರೂ ಪೊಸಿಷನ್ ಎಲ್ಲರೂ ಒಳ್ಳೆ ಪೊಸಿಷನ್ ಗೌರ್ಮೆಂಟ್ ನೌಕರಿ. ಆದರೆ ಕೆಲವು ಜನ ನಾನು IAS ಆಗ್ತೀನಿ, ನಾನು ನೌಕರಿ ಮಾಡ್ತೀನಿ, ನಾ ಪಾಸ್ ಆಗೇ ಆಗ್ತೀನಿ ಅಂತ ಅವನು 23 ವರ್ಷದ 30 ವರ್ಷ ಆಗೋರಿಗೆ, ಏಜ್ ಆಗೋರಿಗೆ ಅವ್ನು ಕನಸು ಕಾಣ್ತಾ ಇರ್ತಾನೆ, ಟ್ರೈ ಮಾಡ್ತಾ ಇರ್ತಾನೆ, ಆದರೂ ಆಗೋದಿಲ್ಲ. ಬರೀತಾನೆ ಇರ್ತಾರೆ ಸರ್, ಕಷ್ಟಪಡ್ತಾ ಇರ್ತಾನೆ ಭಾಳ, ಬಟ್ ಆಗೋದೇ ಇಲ್ಲ. ಮತ್ತು ಅವ್ನು ಹೇಳ್ಕೊತ ಅಡ್ಡಾಡ್ತಾನೆ. ಅದು ಅವನ ಮನೆಯಲ್ಲಿ ಆ ವಾಸ್ತು ಎನರ್ಜಿ ಆ ರೀತಿ ಮಾಡಿಸ್ತದೆ. ಆ ಮನೆಯಲ್ಲಿ ವಾಸ್ತು ತಪ್ಪಿದ್ದರೆ ಇವನ್ನ ಅವನು ಜ್ಯೋತಿಷ್ ಕಡೆ ಹೋಗಿ, ಏನು ಸರ್ ನಾನು IAS ಆಫೀಸರ್ ಅಥವಾ IPS ಆಗ್ಬೇಕತ್ತನು ನೋಡಿ ನನ್ನ ಕುಂಡ್ಲಿ, ಏನಪ್ಪ ನಿನ್ನ ಕುಂಡ್ಲಿ ಭಾಳ ಚೆನ್ನಾಗಿದೆ, ನೀ ಆಗೇ ಆಗ್ತೀಯ ಅಂತ ಹೇಳ್ತಾನೆ. ಆದರೂ ಆಗೋದಿಲ್ಲ ಸರ್. ಅವನು IASನೂ ಆಗೋದಿಲ್ಲ. ಇವನ್ ವಾಸ್ತು ದೋಷ ಇದ್ದರೆ ಗೌರ್ಮೆಂಟ್ ನೌಕರಿಯಲ್ಲಿದ್ದರೂ ನೌಕರಿ ಹೋಗೋ ಚಾನ್ಸಸ್ ಇರುತ್ತೆ ಸರ್. ಏನು ಸರ್, ಆ ರೀತಿ ಇದೆ. ಅದಕ್ಕೆ ಒಂದು ಜಸ್ಟ್ ಓರಲ್ ಆಗಿ ಹೇಳ್ತೀನಿ. ಯಾವ ಮನೆಯಲ್ಲಿ ಪೂರ್ವ ಮತ್ತು ಉತ್ತರ ನಡುವೆ ಟಾಯ್ಲೆಟ್ ಇರ್ತದೆ, ಓಕೆ, ಅದು ಸರ್ ಅಲ್ಲಿ ಅಲ್ಲಿ ಎನರ್ಜಿ, ಅಲ್ಲಿ ಪೂಜಾ ಸ್ಥಾನ. ನಾವು ದೇವರ ಮನೆ ಮಾಡ್ತೀವಿ. ಯಾರೋ ತಪ್ಪು ಗೊತ್ತಿದ್ದೋ ಅಲ್ಲಿ ಟಾಯ್ಲೆಟ್ ಮಾಡಿರ್ತಾರೆ. ಓಕೆ, ಅದು ಗೊತ್ತೂ ಆಗೋದಿಲ್ಲ ಅವ್ರಿಗೆ. ಆ ಮನೆಯಲ್ಲಿರ್ತಕ್ಕಂಥವ್ರು ಯಾರಾದರೂ ಇರಲಿ, ಅವರು ಗೌರ್ಮೆಂಟ್ ನೌಕರಸ್ಥರಿದ್ದರೆ ನೌಕರಿ ಹೋಗೋ ಚಾನ್ಸಸ್ ಇರುತ್ತೆ. ಅವರು IAS, IPS, KAS, ಗೌರ್ಮೆಂಟ್ ನೌಕರಿ ಎಲ್ಲನೂ ಅವ್ರು ಹೋಗ್ಬೇಕಂತ ಆಸೆ ಭಾಳ ಇರುತ್ತೆ. ಹುಡುಗನೂ ಶಾಣೆ ಇರ್ತಾನೆ, ಆದರೂ ಪಾಸ್ ಆಗಲ್ಲ ಸರ್. ಯಾಕೆ ಅವ್ನ ಎನರ್ಜಿ ಅವ್ನು ಮಾಡಿ ಕೊಡ್ಲಿಕ್ಕೆ ಬಿಡೋದೇ ಇಲ್ಲ. ಎಷ್ಟು ಮತ್ತು ಇನ್ನೊಂದು ಅದರಲ್ಲಿ ಏನೊಂದು ಸರ್, ಅವ್ನು ಇಷ್ಟು ಕಾನ್ಫಿಡೆಂಟ್ ಇರ್ತಾನೆ, ನಾ ಪಾಸ್ ಆಗೇ ತಿರ್ತಂತ ಎಲ್ಲರಿಗೂ ಹೇಳ್ಕೊತಾರೆ ಇರ್ತಾನೆ, ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಆದರೂ ಆಗೋದಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಏನು ಈಶ್ವರ ಸ್ಥಾನ ಅಥವಾ ನಾವೇನು ಪೂಜಾ ಸ್ಥಾನದಲ್ಲಿ ಅಲ್ಲಿ ಟಾಯ್ಲೆಟ್ ಕಟ್ಟಿರ್ತಾರೆ ಅವ್ರು. ಹೀಗಾಗಿ ಅವ್ನ ಪ್ರಗತಿ ಅನ್ನೋದು ಆ ಮನೆಯದು ಇಲ್ಲೇ ಇಲ್ಲ. ಏನು ಸರ್, ಕೊನೆಯವರೆಗೆ ಇವನು ಸಾಕಷ್ಟು ಜ್ಯೋತಿಷ್ ಕಡೆ ಅಡ್ಡಾಡ್ತಾರೆ ಅವರು. ಏನು ಸರ್ ಏನಾಯಿತು, ಪೂಜಾ ಮಾಡ್ತಾರೆ, ಎಲ್ಲ ಪರೀಕ್ಷೆ ಮಾಡ್ತಾರೆ, ಅವ್ನು ಕುಂಡ್ಲಿ ಯೋಗ ಇದೆ ಸರ್. ಯಾವಾಗಲೂ ಮಾರ್ಕ್ಸ್ ಹೆಂಗೆ ಬರ್ತಾವೆ ಸರ್ ಅಂದ್ರೆ, ನಿಮಗೆ ಕುಂಡ್ಲಿ ಯೋಗ ಇದ್ದರೂ ನಿಮಗೆ 80% ಮಾರ್ಕ್ಸ್ ಬರೋದು ವಾಸ್ತುಗೆ, ಓಕೆ, 20% ಅಷ್ಟೇ ನಿಮ್ಮ ಜ್ಯೋತಿಷಿಗೆ. ಆದರೆ ಅದನ್ನೇ ಅವ್ನು ಸರಿಪಡಿಸ್ಕೊಂಡು ಅವ್ನು ಮಾಡಿದ್ದಾದರೆ ಅವನು ಏನದು ಗುರಿ ತಪ್ತಾನೆ. ಇಲ್ಲಾದರೆ ಕೊನೆಯವರೆಗೆ ಇವನ್ ಡಿಪ್ರೆಷನ್ ಹೋಗ್ತಾನೆ ಸರ್. ಅವನು 80 ವರ್ಷ ಆದರೂ ಓದೋದು ಬಿಡಂಗಿಲ್ಲ ಅವನು ಸರ್. ಯಾವಾಗ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರ್ತೋ ಪ್ರಯತ್ನ ಯಾವಾಗ ಬಿಡಂಗಿಲ್ಲ ಅವನು. ಕೊನೆಯವರೆಗೆ ಓದ್ತಾನೆ, ಇದೇ ಹೋಗ್ಲಿಕ್ಕೆ ಮತ್ತೊಂದು ಓದ್ತಾನೆ, ಯಾವ್ದಾರು ಓದ್ತಾನೆ. ಒಟ್ಟು ನಾನು ಗೋಲ್ ರೀಚ್ ಆಗ್ಬೇಕಂತ ಅಷ್ಟು ಸ್ಟ್ರಾಂಗ್ ಇರ್ತದೆ ಅವನು ಏನು ಏಮ್. ಓಕೆ, ಒಂದು ಛಲ ಇರ್ತದ ಆ ಮನೆಯಲ್ಲಿ, ಹಂಗೆ ಛಲ ಇರ್ತದ. ಬಟ್ ಅದು ಮಾಡಿ ಕೊಡೋಲ್ಲ, ಸಪೋರ್ಟ್ ಮಾಡಲ್ಲ ಸರ್. ಅವನ್ನ ಪ್ರಗತಿ ಮಾಡೇ ಕೊಡೋದಿಲ್ಲ ಅದು. ಎಕ್ಸಾಮ್ ಕಟ್ತಾನ, ಎಕ್ಸಾಮ್ ಫೇಲ್ ಆಗೇ ಆಗತ್ತೆ, ಬೇರೆಯವ್ರು ಎಲ್ಲರೂ ಪಾಸ್ ಆಗ್ತಾರೆ, ಇವನಿಗಿಂತ
ದಡ್ಡಿದ್ದವರು ಪಾಸ್ ಆಗ್ತಾರೆ. ಇವನ್ನಂತರೂ ಅದು ಬಿಡೋದೇ ಇಲ್ಲ. ಮತ್ತು ಇವ್ನು ಕಂಟಿನ್ಯೂಸ್ ಅದು ಫಾಲೋ ಅಪ್ ಮಾಡ್ತಾ ಅಪ್ ಟು ಅದನ್ನು ತೆಗೆಯೋವರೆಗೆ ತೆಗೆದು ಅದನ್ನೇನದಲ್ಲ ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡ್ಬೇಕು ಸರ್. ಬರೀ ಟಾಯ್ಲೆಟ್ ತೆಗೆದ್ರೆ ಆಗೋದಲ್ಲ. ಆ ಟಾಯ್ಲೆಟ್ ರೂಮ್ ರಿಮೂವ್ ಮಾಡಿದ್ದೀವಿ ಅಂತಂದ್ರೆ ಇಲ್ಲ, ಅಲ್ಲಿರತ್ತಂತ ಅವ್ನು ಕೂಡ ಅಟ್ಯಾಚ್ ಇರುತ್ತೆ ಸರ್ ಅದು. ಓಕೆ, ಅದನ್ನು ಡಿಟ್ಯಾಚ್ ಮಾಡಬೇಕು. ಇದ್ಯಾವ ಥರ ಮಾಡೋದು ಸರ್? ಸರ್ ಹೇಳ್ತೇನೆ, ನೆಕ್ಸ್ಟ್ ಎಪಿಸೋಡ್ ಬರ್ತದೆ. ಅದು ಕೆಲವು ವಿಧಿವಿಧಾನಗಳದಾವ, ಅದನ್ನು ಮಾಡಿ ಇವನ್ ಈ ಮನೆ ಚೇಂಜ್ ಮಾಡೋದಾದ್ರೂ ಸರ್, ಈಗ ಬೇಡಪ್ಪ ನಾನು ಇದೇ ಮನೆ ಇದೆ ನನಗೆ ಸರ್, ನನಗೆ IAS ಆಫೀಸ್ ಆಗ್ತಿಲ್ಲ, ನಾ ಬೇರೆ ಮನೆಗೆ ಹೋಗ್ಬೋದು. ಬಟ್ ಅವನ್ನ ಆ ಎನರ್ಜಿ ಬಿಡ್ತಾ ಇಲ್ಲ ಬೆನ್ನು ಸರ್. ಅವ್ನು ಹೋಗೋಕ್ಕಿಂತ ಮುಂಚೆ ಆ ಎನರ್ಜಿ ಕಟ್ ಮಾಡ್ಕೊಂಡು ಹೋಗ್ಬೇಕು ಅವನು. ಅದಕ್ಕೆ ಕೆಲವು ವಿಧಿವಿಧಾನಗಳಿದಾವು. ಆ ನೆಗೆಟಿವ್ ಎನರ್ಜಿ ಏನದಲ್ಲ ಈಶಾನ್ಯದಲ್ಲಿದ್ದು ಅದೇ ಬೆನ್ನತ್ತದ ಅವಂಗೆ. ಅದನ್ನು ಕಟ್ ಮಾಡಿಕೊಂಡು ಅವ್ನು ಆ ಒಳಗೆ ಪ್ರವೇಶ ಹೋಗೋಕ್ಕಿಂತ ಮುಂಚೆ ಮಾಡಬೇಕು. ಅದನ್ನು ಕಟ್ ಮಾಡಿಕೊಂಡು ಅಲ್ಲಿ ಹೋದ್ರೆ ಆ ಮನೆ ಹೆಂಗೆ ಲಕ್ಷಣ ಇರುತ್ತೆ, ಚೆನ್ನಾಗಿತ್ತಂದ್ರೆ ಅವನು IAS ಆಗ್ತಾನೆ, IPS ಆಗ್ತಾನೆ, ಅಥವಾ ತನ್ನ ಯಾವ್ದು ಗುರಿ ಇರ್ತದ ಗುರಿನೂ ಆಗ್ತದೆ. ಈ ರೀತಿ ಇದು ಮನೆಯದು ಯಾವ ಥರ ಇರಬೇಕು ಅಂತ ನೀವು, ಯಾಕಂದ್ರೆ ಒಂದು ಎಜುಕೇಶನ್ನು ಇಲ್ಲ ಒಂದು ಜಾಬು ಉನ್ನತ ಮಟ್ಟಕ್ಕೆ ಒಂದು ಅಧಿಕಾರಿ ಆಗ್ಬೇಕಂದ್ರೆ, ಅಧಿಕಾರಿ ಆಗಬೇಕಾದ್ರೆ ಇಂಪಾರ್ಟೆಂಟು ಯಾವ ಜಾಗಗಳನ್ನ ಯಾವ ರೀತಿ ಇರಬೇಕಾಗ್ತದೆ. ಎಸ್ಪೆಷಲಿ ಅದು ಟಾಯ್ಲೆಟ್ ಅದ್ರಂತೂ ಮುಗಿದೋದು ಸರ್. ಮನೆ ಏಳಿಗೆ, ಆ ಮನೆ ಫ್ಯಾಮಿಲಿನೇ ಏಳಿಗೆ ಆಗಲ್ಲ. ಕಂಟಿನ್ಯೂಸ್ ಅದು ಮನೆಯಿಂದ ಹೊರಗಡೆ ಇದ್ರೆ ತೊಂದರೆ ಇಲ್ಲ ಸರ್. ಸರ್ ವಾಸ್ತು 2 ಇರ್ತಾರೆ. ಮನೆ ವಾಸ್ತು 1 ಪ್ಲಿಂತಿಂದ ಒಳಗಡೆ. ಓಕೆ, ನೀವು ಅಲ್ಲಿ ಈಶಾನ್ಯ ಮೂಲೆಗೆ ಕಟ್ಟಿದ್ರು ಒಂದೇ, ಅದೇ ನಿಮ್ಮ ಕಂಪೌಂಡ್ ಮೂಲೆಯಲ್ಲಿ ಕಟ್ಟಿದ್ರು ಒಂದೇ. ಕಾಂಪೌಂಡು ಕೌಂಟ್ ಆಗುತ್ತೆ. ಹೌದು ಸರ್, ಕಾಂಪೌಂಡ್ ನೀವೇ ಯುಟಿಲೈಸ್ ಮಾಡಿದ್ರೆ ನಿಮ್ದು ಅದು. ನೀವು ಯುಟಿಲೈಸ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಬರೋದಿಲ್ಲ ಸರ್. ಕಂಪೌಂಡ್ ಮೂಲೆಯಲ್ಲಿ ನೀವು ಅದು ಟಾಯ್ಲೆಟ್ ಕಟ್ಟಿದ್ರು ನಿಮಗೆ ಬರೋದು ಅದು. ಅಲ್ಲಿ ಅದು ಇವನ್ ನೀವು ಅದ್ರ ಕಟ್ಟಿ ಬಾಡಿಗೆ ಕೊಟ್ಟು ನೀವು ಬೇರೆ ಕಡೆ ಇದ್ರೆ ನಿಮ್ಗೆ ಬರಲ್ಲ. ಸೊ ಅದು ಅಂದರೆ ಅಲ್ಲಿ ವಾಸ ಮಾಡೋರಿಗೆ ಮಾತ್ರ, ವಾಸ ಮಾಡೋರಿಗೆ ಮಾತ್ರ. ಓಕೆ ಸರ್, ಒಳ್ಳೆ ಗುಣ ಪಾಸಿಟಿವ್ ಎನರ್ಜಿ ಇದ್ರೆ ಪಾಸಿಟಿವ್ ಬೆನ್ ಹತ್ತದ, ನೆಗೆಟಿವ್ ಇದ್ರೆ ನೆಗೆಟಿವ್. ಈ ಮನೆ ಬಿಟ್ಟು ಆದರೂ ಅದು ಪಾಸಿಟಿವ್ ಇದ್ರೆ ಪಾಸಿಟಿವ್ ಹೋಗುತ್ತೆ ಅವ್ರು ಕೂಡ. ಆ ಮನೆ ನೆಗೆಟಿವ್ ಇತ್ತಪ್ಪ ಅಂದ್ರೆ ಅದು ತೊಗೊಂಡು ಅವ್ರು ಹೋಗ್ತಾರೆ. ಸೊ ಅದಕ್ಕೆ ಭಾಳ ಜನ ಏನು ಮಾಡ್ತಾರೆ, ಈ ಮನೆ ಬಿಟ್ಟು ಆದ್ರೆ ಅದನ್ನ ಎನರ್ಜಿ ಕಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಅದು ಬಹಳ ಮಹತ್ವ ಇದೆ. ಸೊ ಇದ್ರ ಬಗ್ಗೆ ಸ್ಕೆಚ್ ಹಾಕಿ, ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ಒಂದು ಸ್ಕೆಚ್ ಹಾಕ್ತೀನಿ, ಯಾವ ರೀತಿ ಮಾಡಬೇಕು, ಮುಂದೆ ಎಲ್ಲಿ ನೆಕ್ಸ್ಟ್ ಇದ್ರಾಗ ಯಾವ್ದ್ರಾಗ ಹೆಂಗೆ ಪಾಸ್ ಆಗ್ಬೇಕು ಅನ್ನೋದು ಅದನ್ನೊಂದು ಹೇಳ್ತೀನಿ ಸರ್. ಇವಾಗ ಏನು ಎಫೆಕ್ಟ್ ಆಗ್ತದೆ ಒಂದು ಸ್ಕೆಚ್ ಆಗಿ ತೋರಿಸ್ತೀನಿ ಸರ್. ತೋರಿಸಿ ಸರ್. IAS, IPS, ಕಾಂಪಿಟೇಟಿವ್ ಎಕ್ಸಾಮ್. This is north, this is south, this is east, this is west, this is ನೈಋತ್ಯ, ವಾಯವ್ಯ, ಈಶಾನ್ಯ, ಆಗ್ನೇಯ. ಯೂಶಲಿ ಏನು ಮಾಡ್ತಾರೆ ಸರ್, ಈಗ ಇದು ಉತ್ತರ ಮತ್ತು ಪೂರ್ವ ನಡುಗಡೆ ಇಲ್ಲಿ ಒಂದು ರೂಮ್ ಕಟ್ಬಿಡ್ತಾರೆ ಅವರು. ಬಾಗಿಲು ಹಚ್ಚಿ ಟಾಯ್ಲೆಟ್ ಕಟ್ಬಿಡ್ತಾರೆ ಸರ್. ಇಲ್ಲಿ ಅದು ಆ ಕಾರ್ನರಲ್ಲಿ ಕಟ್ಬಿಟ್ಟು, ಈ ಕಾರ್ನರ್ದಲ್ಲಿ ಕಟ್ಟಿಬಿಡ್ತಾರೆ. ದಿಸ್ ಈಸ್ ಈಶಾನ್ಯ ಆಗತ್ತಾ, ಅವನು ಎಲ್ಲಿ ಕೂತು ಓದ್ಲಿ ಏನು ಬೇಕಾದ್ಮೇಲೆ ಅದೇ ರೀತಿ ಇಲ್ಲಿ ಮಾಡ್ತಾರೆ. ಇದು ಮನೆ ಆದರೂ ಸರಿ, ಕಾಂಪೌಂಡ್ ಮನೆ ಆದರೂ ಸರಿ, ಕಾಂಪೌಂಡ್ ಆದರೂ ಸರಿ. ಓಕೆ, ಅಥವಾ ಹಿಂಗೆ ಮಾಡಲಿ, ಹಿಂಗೆ ಮಾಡಲಿ, ಈ ಡಿವಿಷನ್ ಒಳಗೆ ಬಂದುಬಿಡ್ತೀವಿ. 1ರಿಂದ ನಾನು ಏನು ಹೇಳ್ತೀನಿ ಸರ್, 2 ಡಿವಿಷನ್ ಬರ್ತಲ್ಲ, ಈ ದಿಕ್ಕಿಗೆ ಬಂದ್ರಿಂದ ಆ ಮನೆಯಲ್ಲಿ ಪ್ರಗತಿ ಆಗೋದಿಲ್ಲ. ಏನು ಸರ್, ಮುಂದೆ ಅವನು ಏನು ಎಷ್ಟೇ ಕಷ್ಟಪಟ್ಟರು ಮತ್ತು ವಾಪಸ್ ಬರೋದು ಇನ್ನು ಮೊದಲಿಗಿಂತ ಇನ್ನು ಡಿಪ್ರೆಷನ್ ಹೋಗಿ ನೆಗೆಟಿವ್ದಾಗ ಬರ್ತಾನೆ ಹೊರತು ಅವನು ಫೈನಾನ್ಷಿಯಲಿ ಇಂಪ್ರೂವ್ ಆಗೋದಿಲ್ಲ. ರಿಲೇಷನ್ಶಿಪ್ಪು ಯಾರು ಅವ್ನುಗಳು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇದು ಪೂರ್ತಿ ಪ್ರಗತಿಯನ್ನು ಕೊಂದು ಬಿಡುತ್ತೆ ಸರ್ ಇದು. ಓಕೆ,
ನೀವು ಮತ್ತೆ ಇದು ಇರೋದ್ರಿಂದ ಈ ಮನೆಯಲ್ಲಿದ್ದವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಅವ್ರು ಏನು ಹಿಡಿದು ಹಠ ಬಿಡೋದಿಲ್ಲ. ನಾ ಪಾಸ್ ಆಗೇ ಆಗ್ತೀನಿ, ನಾ ಈ ಕೆಲಸ ಮಾಡಿರ್ತಿರ್ತಂತಾರೆ, ಬಟ್ ಅಚೀವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಪಡ್ತಾರೆ. ಒಂದು ಇದಾದ ಸರ್, ಇದೆಲ್ಲ ಆಯಿತು. ಸೊ ಯಾರ ಎಕ್ಸ್ಪರ್ಟ್ ಇದ್ದವ್ರು ಕರ್ಕೊಂಬಂದರು, ಇದನ್ನು ರಿಮೂವ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಸರ್. ಇದನ್ನು ರಿಮೂವ್ ಮಾಡಿದರು. ಸೊ ವಾಸ್ತು ರಿಮೂವ್ ಮಾಡಿ ಇಲ್ಲೇನೋ ಪೂಜಾ ರೂಮ್ ಮಾಡಿದರು ಸರ್, ಆಯ್ತು. ಬಟ್ ಅವ್ರಿಗೆ ಆ ಎನರ್ಜಿ ಇಲ್ಲೇ ಇರ್ತದೆ. ಸೊ ಆ ನೆಗೆಟಿವ್ ಎನರ್ಜಿ ಏನು ಅವ್ರಿಗೆ ಮೊದಲು ಬೆನ್ನು ಹತ್ತಿರ್ತದಲ್ಲ, ಅದನ್ನು ಕೆಲವು ವಿಧಿವಿಧಾನಗಳಿಂದ ಕಟ್ ಮಾಡ್ಕೋಬೇಕು ಸರ್. ಓಕೆ, ಕಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಈ ಎನರ್ಜಿ ಇಲ್ಲಿ ಗುರು ಇರ್ತಾನ, ಎನರ್ಜಿ ಸಿಗಕ್ಕೆ ಚಾಲು ಆಗುತ್ತೆ. ಅವಾಗ ದೇವತಾ ಎನರ್ಜಿ ಬರ್ತಾ ಇರ್ತದೆ. ಅವಾಗ ಅವ್ರು ಏನು ಪ್ಲ್ಯಾನ್ ಇರ್ತಾರೆ ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಸರ್. ದಯವಿಟ್ಟು ವೀಕ್ಷಕರು, ಯಾರ್ಯಾರ ಮನೆ ಈಶಾನ್ಯದಲ್ಲಿ ಟಾಯ್ಲೆಟ್ ಇದೆ ಫಸ್ಟ್ ಮೊದಲು ತೆಗೀರಿ. ನಿಮ್ಮ ಏಳ್ಗಿನ ಆಗೋದಿಲ್ಲ, ಇದೊಂದು ನನ್ನ ರಿಕ್ವೆಸ್ಟು. ಅದನ್ನು ತೆಗೆದ್ರಿ, ತಮ್ಮದೆಲ್ಲ ಫೈನಾನ್ಷಿಯಲ್ ಇಂಪ್ರೂವ್, ಎಲ್ಲ ರೀತಿ ಪ್ರಗತಿನೂ ಆಗ್ತೀರಿ. ನೀವು ಬೇಕಾದ್ರೆ ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನೀವೆಲ್ಲ ನೋಡೋದು ಕಂಪಾಸಿಟ್ ಚೆಕ್ ಮಾಡಬೇಕು. ನಿಮ್ದು ನಾರ್ತ್ ಡಿಗ್ರಿ 0 ಇರಬೇಕು ಅಥವಾ 360 ಡಿಗ್ರೀಸ್ ಇರಬೇಕು. ಅದು ಬಿಟ್ಟು ಏನಾದರೂ ಸ್ವಲ್ಪ ಚೇಂಜ್ ಇತ್ತಂದರೆ ನೀವು ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗ್ತದೆ. ಓಕೆ, ನಿಮಗೆ ಗೊತ್ತಿಲ್ಲದ ನೀವು ಅನ್ಬೋದು, ಏನ್ರಿ ನಮ್ದು ಈ ಟಾಯ್ಲೆಟ್ ಇಲ್ಲಿಲ್ಲ, ನಾವು ಇಲ್ಲಿ ಮಾಡಿವಿ ಅಂತಂತೀರಿ ಸರ್. ಇಲ್ಲೈತಲ್ಲ ಟಾಯ್ಲೆಟ್, ಈಶಾನ್ಯಕ್ಕಿಲ್ಲ ಅಂತೇಳಿ. ಹೌದು, ಬಟ್ ನಿಮ್ಮದು ನಾವು ಕಂಪಾಸ್ ಹಚ್ಚಿದಾಗ ಏನು ಸರ್, ಇಲ್ಲಿ ಬರೋದು ಈಶಾನ್ಯ ಬರುತ್ತೆ ಇಲ್ಲಿ. ಓಕೆ ಓಕೆ, ಕೌಂಟ್ ಆಗುತ್ತೆ. ಆವಾಗ ನಿಮ್ಮ ಡಿಗ್ರಿ ಇದಿಷ್ಟು ಇರೋದಿಲ್ಲ. ಇವಾಗ ಇದು ನಾರ್ತ್ ಡಿಗ್ರಿ ಈ ಕಡೆ ಬಂದಿರ್ತದ. ಸೊ ಅದನ್ನು ಗಮನದಲ್ಲಿ ಇಡಬೇಕು. ನಮಗೆ ಏನು ಹೇಳ್ತಾರೆ, ಈಶಾನ್ಯ ನಮ್ದು ಇಲ್ಲ, ನಾವು ಇಲ್ಲಿದ್ದೀವಿ. ಬಟ್ ನೀವು ನಿಮ್ಮ ಕಂಪಾಸ್ ಹಚ್ಚಿ ನಿಮ್ಮದು ಮನೆ ಮತ್ತು ಕಂಪೌಂಡ್ ಅಲ್ಲಿ ನೋಡಿರೋದಿಲ್ಲ ನೀವು ಜಾಗ. ಸುಮ್ಮನೆ ಅಪಾರ್ಥ ಮಾಡ್ಕೊಬೇಡಿ. ಅದಕ್ಕೆ ಫಸ್ಟು ನಿಮ್ಮ ಜಾಗ ಇದ್ದದ್ದು ಮನೆಯದು ಕಂಪಾಸ್ ಹಚ್ಚಿ ಎಷ್ಟು ಡಿಗ್ರಿ ಇದೆ, ನಮ್ಮದು ಯಾವ್ಯಾವ ಎಲ್ಲೆಲ್ಲಿ ಬರ್ತಾವ ನಿಮ್ಗೆ ಗೊತ್ತಾಗಲಿಕ್ಕೆ ಯಾರಾದರೂ ಅನುಭವ ವಾಸ್ತು ತಜ್ಞರನ್ನು ಕರೆದು ಇದು ಈ ಟೈಪ್ ಇತ್ತಂದ್ರೆ ರಿಮೂವ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಭಾಗ ಎಲ್ಲಿ ಇರಬಾರ್ದು, ಅದಕ್ಕೆ ಪ್ಲೇಸೇ ಬೇರೆ ಇದೆ. ನೆಕ್ಸ್ಟ್ ಎಪಿಸೋಡ್ದಲ್ಲಿ ಆ ಪ್ಲ್ಯಾನ್ದಲ್ಲಿ ಎಲ್ಲಿ ಬರುತ್ತೋ ಅದನ್ನೆಲ್ಲ ತಿಳಿಸ್ತೀನಿ ಸರ್. ಸೊ ಇದು ಎಫೆಕ್ಟ್ಗಳು ನೀವು ಹೇಳ್ದಂಗೆ ಚಲೋ ಇರುತ್ತೆ. ಮತ್ತೆ ಅದು ಬಿಟ್ಟು ಇವಾಗ ಎಜುಕೇಷನಲ್ಲಿ ಡ್ಯಾಮೇಜ್ ಸರ್. ಎಜುಕೇಷನ್ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್, ದೊಡ್ಡ ಗೌರ್ಮೆಂಟ್ ಜಾಬ್ ಮಾಡ್ಬೇಕನ್ನೋರು ಕನಸು ಮಾತ್ರ ಫಸ್ಟ್ ಬ್ರೋಕನ್ ಮಾಡ್ತದೆ ಇದು. ಇವನ್ ನೌಕರಿ ಜಾಬ್ ಮಾಡ್ತಿದ್ರು ಅವ್ರ ನೌಕರಿನೇ ಕಳೀತದೆ ಸರ್ ಅದು. ಓಕೆ ಓಕೆ, ಪ್ರಗತಿನ ಮಾಡಿಬಿಡಲ್ಲ ಅದು. ಆ ಮನುಷ್ಯನ ಗ್ರೋತ್ ಎನರ್ಜಿನ ಸ್ಟಾಪ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಯೂಶ್ವಲಿ ಇಲ್ಲಿ ಈಶಾನ್ಯದಿಂದ ಪಾಸಿಟಿವ್ ಎನರ್ಜಿ ಬರ್ತಾ ಇರ್ತತಿ. ಬಟ್ ಇವನ್ನೆಲ್ಲ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗಿಬಿಡ್ತದೆ, ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅವ್ನು ಏನು ಥಿಂಕ್ ಮಾಡ್ತಾನೆ ರಿವರ್ಸು. ಮನೇಲಿ ಅಂತಿರ್ತಾರೆ, ನಾನೇನು ಮಾತಾಡ್ತಾ ಇದ್ದೀನಿ ನನಗೆ ರಿವರ್ಸ್ ಆಗ್ತಾ ಇದಿಲ್ಲ ಅಂತ. ಬಟ್ ಎಲ್ಲಿ ಏನು ತಪ್ಪಾಗ್ತದೆ ಗೊತ್ತಾಗ್ತಿರೋದಿಲ್ಲ. ಅದಕ್ಕೆ ದಯವಿಟ್ಟು ವೀಕ್ಷಕರು, ನುರಿತ ವಾಸ್ತು ತಜ್ಞರ ಕಡೆಯಿಂದ ಈ ರೀತಿ ಯಾರಾದರೂ ಇದ್ದಲ್ಲಿ ಟಾಯ್ಲೆಟ್ ಈ ಕಡೆ ಭಾಗದಾಗ ಎಲ್ಲೇ ಇದ್ದರೂ ಪರೀಕ್ಷೆ ಮಾಡಿ. ಇವನ್ ಕಂಪೌಂಡ್ದಲ್ಲಿ ಇಲ್ಲಿದ್ರು ಚೆಕ್ ಮಾಡಿಸಿ. ನಿಮ್ಮದು ಡಿಗ್ರಿ ಚೇಂಜ್ ಬರ್ತಂದ್ರೆ ಅದು ಬಂದೇ ಬರುತ್ತೆ ಅಲ್ಲಿಗೆ. ಸೊ ಕಾಂಪೌಂಡಲ್ಲೂ ಬೇಡ, ಮನೆಯಲ್ಲೂ ಬೇಡ ಸರ್. ಆ ಜಾಗಕ್ಕೆ ಬೇಡ. ಅದಕ್ಕಾದ ಸಪ್ರೇಟ್ ಜಾಗ ತೋರಿಸಿದೆ, ಬರ್ತದೆ ಸರ್ ಅದು. ನಾವು ಆಮೇಲೆ ಪ್ಲ್ಯಾನ್ ತೋರಿಸುವಾಗ ಆವಾಗ ಅದು ಆ ಕಡೆ ಮಾಡ್ಕೋಬೇಕು. ಓಕೆ, ಸೊ ಇದಿಷ್ಟು ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಯೋಚನೆ ಮಾಡೋ. ಹೌದು ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಇದ್ದವರು ಅದರಾಗ ಭಾಳ ಪ್ರಯತ್ನ ಮಾಡ್ತಿರ್ತೀರಿ. ದಯವಿಟ್ಟು ತಾವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಏನಿದೆ, ತಮ್ಗೆ ಕಂಪಾಸ್ ತಂದು ಕಂಪಾಸ್ ಇಟ್ಟು ಏನಿದೆ, ಯಾಕೆ ನನಗೆ ಆಗ್ತಾ ಇಲ್ಲ, 1-2 ಎಕ್ಸಾಮ್ದಾಗ ಚೆಕ್ ಮಾಡ್ಕೊಂಬಿಡಿ. ಸುಮ್ಮನೆ ನೀವು ಲೈಫ್ ಕಳ್ಕೊಂಡು ನಿಮ್ಮ ಲೈಫ್ನೂ ಹಾಳ, ಮನಿನೂ ಹಾಳ, ಅದಾಗಬಾರ್ದು. ಮತ್ತೆ ಡಿಪ್ರೆಷನ್ದು ಹೋಗ್ತೀರಿ, ಮುಂದೆ ಏನೂ ಮಾಡೋಕ್ಕಾಗ್ತಿರೋದಿಲ್ಲ. ನಮಗೆ ಅದು ಮಾಡೋಕ್ಕಾಗಲ್ಲ. ಸುಮ್ಮನೆ ಚಿಕ್ಕದೊಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರೋದು ಒಳ್ಳೆಯದು. ಇದಕ್ಕೆ ಹೋಗ್ಬಾರ್ದು ಸರ್. ಯಾವುದು ಕಾಂಪಿಟೇಟಿವ್ ಎಕ್ಸಾಮು, ಗೌರ್ಮೆಂಟಿಗೆ ಹೋಗ್ಬಾರ್ದು. ಸುಮ್ಮನೆ ಒಂದು ಸಣ್ಣ ಚಿಕ್ಕ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬ್ಕೋಬೇಕು. ಸೊ ಇದು ಒಂದು ಮೇಯ್ನ್ ಆಗಿ ಒಂದು ಉತ್ತರ ಸರ್, ಪೂರ್ವ ಮತ್ತು ಉತ್ತರ ನಡುವೆ ಈಶಾನ್ಯ ಭಾಗದಲ್ಲಿ ಬರುತ್ತೆ ಟಾಯ್ಲೆಟು. ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಅದಕ್ಕೆ ನಾನು ಹೇಳೋದು, ಈ ಡಿಗ್ರಿ ಚೆಕ್ ಮಾಡ್ಬೇಕು ಎಷ್ಟು ಬರುತ್ತಂತ. ಸೊ ಇದು ರಾಂಗ್ ಪೊಸಿಷನ್. ಹೌದು ಸರ್, ಇರಬಾರ್ದು ಇಲ್ಲಿ. ಓಕೆ, ಟಾಯ್ಲೆಟ್ ರೈಟ್ ಪೊಸಿಷನ್ ಏನೈತೆ ಅದ್ರ ಬಗ್ಗೆ ಮಾತಾಡಿ. ಎಸ್ ಸರ್, ನೆಕ್ಸ್ಟ್ ಯಾವ ರೀತಿ ಬರ್ತದೆ ಮಾತಾಡ್ತೀನಿ. ಓಕೆ, ನಮಸ್ಕಾರ. ನಮಸ್ಕಾರ ಸರ್.